ಶ್ರೀ ಆರ್ಯ ದುರ್ಗಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಮುಂಡಗೋಡ್ ಇವರ ಪ್ರಾಯೋಜಕತ್ವದಲ್ಲಿ ಕುಂದ ಕಲೋತ್ಸವ 2026 ಮಾನ್ವಿತಾ ಪುರಸ್ಕಾರ ಸಾಧಕರ ದಿಗ್ವಿಜಯ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 14/6/2026 ರವಿವಾರ ಶ್ರೀ ಪಂಜುರ್ಲಿ ಹೋಟೆಲಿನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ನಾಟ್ಯ ಮಯೂರಿ ನೃತ್ಯ ಕಲಾ ಕೇಂದ್ರ ಮುಂಡಗೋಡದ ನೃತ್ಯ ಗುರುಗಳಾದಂತಹ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರು ಉದ್ಘಾಟಿಸಿದರು. ಶ್ರೀ ಆರ್ಯ ದುರ್ಗಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋದ ಸಂಸ್ಥಾಪಕರಾದಂತಹ ಶ್ರೀಯುತ ನರೇಶ್ ಡಿ ಶೆಟ್ಟಿ ಅವರು ಘನ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಿಇಒ ಅಂಡ್ ಫೌಂಡರ್ ಕ್ಲಿಕ್ ಕ್ರೌಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿಯ ಶ್ರೀಯುತ ಸಂಜಯ್ ಅಶೋಕ್ ಕವಟ್ಕೊಪ್ಪ, ಉದ್ಯಮಿಗಳು ಮತ್ತು ಸಮಾಜ ಸೇವಾ ಸಂಘಟಕರು ಆಮದಹಳ್ಳಿ ಕಾರವಾರದ ಶ್ರೀಯುತ ರಾಘವೇಂದ್ರ ವಿ ಗಾಂವ್ಕರ್ ಮತ್ತು ಸಾಹಿತಿಗಳು ಸಮಾಜ ಸೇವಾ ಕಾರ್ಯಕರ್ತರು ಕಲಬುರಗಿಯ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ್ ಸಿಂಗೋಡಿ ಆಗಮಿಸಿದ್ದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಯುವ ಉದ್ಯಮಿಗಳು ಹುನಗುಂದದ ಶ್ರೀಯುತ ವಾಸುದೇವ್ ಎಸ್ ರಾಠೋಡ್ ಅವರು ಉಪಸ್ಥಿತರಿದ್ದರು. ಜೊತೆಯಲ್ಲಿ ಪದಾಧಿಕಾರಿಗಳು ಕುಂದ ಯಕ್ಷ ಸಾಂಸ್ಕೃತಿಕ ವೇದಿಕೆ ಮುಂಡಗೋಡ್ ಉಪಸ್ಥಿತರಿದ್ದರು. ನೃತ್ಯ, ಉದ್ಯಮ, ಸಿನಿಮಾ, ರಂಗಭೂಮಿ, ಕೃಷಿ, ಕಲೆ, ಸಾಹಿತ್ಯ, ಆಧ್ಯಾತ್ಮ, ಯೋಗ, ಶಿಕ್ಷಣ, ಸಮಾಜ ಸೇವೆ, ಹೈನುಗಾರಿಕೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸಿದ ಸಾಧಕರಿಗೆ ಸನ್ಮಾನ, ಗೌರವ ಪುರಸ್ಕಾರಗಳನ್ನಿತ್ತು ಅಭಿನಂದಿಸಲಾಯಿತು. ಕುಂದ ಯಕ್ಷ ಸಾಂಸ್ಕೃತಿಕ ವೇದಿಕೆಯ ಪುಟಾಣಿಗಳಾದ ವಿನುತಾ, ಜಾನ್ವಿ, ಯಶಸ್ವಿ, ಹಿತೈಷಿ ಅಗಮ್ಯ ಸೊಗಸಾದ ನೃತ್ಯವನ್ನ ಪ್ರದರ್ಶಿಸಿದರು. ಶ್ರೀಮತಿ ನಾಗರತ್ನ ಕಟ್ಬೆಲ್ತೂರ್ ಅವರು ತಮ್ಮ ಮಕ್ಕಳೊಂದಿಗೆ ಗಾಯನವನ್ನ ಪ್ರಸ್ತುತಪಡಿಸಿದರು. ಶ್ರೀ ಲಕ್ಷ್ಮೀದೇವಿ ಗಾಯನ ಸಂಘ ರುಸ್ತುಂಪುರ್ ಹುಕ್ಕೇರಿ ಬೆಳಗಾವಿಯವರು ತಮ್ಮ ಗಾಯನವನ್ನ ಪ್ರಸ್ತುತಪಡಿಸಿದರು. ಸಾಹಿತಿಗಳು, ವಿಮರ್ಶಕರು, ಕನ್ನಡ ಉಪನ್ಯಾಸಕರು ಆದಂತಹ ಶ್ರೀಮತಿ ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಅವರು ಕನ್ನಡ ಸಾಹಿತ್ಯದೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಶುಭ ನಮನಗಳು. ಶ್ರೀ ಆರ್ಯ ದುರ್ಗಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಮುಂಡಗೋಡ ಇವರ ಪ್ರಾಯೋಜಕತ್ವದಲ್ಲಿ ಕುಂದ ಕಲೋತ್ಸವ 2026 ಸಮಾರಂಭ ಇಂದಿನ ಶುಭ ಸುಮುಹೂರ್ತದಲ್ಲಿ ಪಂಜುರ್ಲಿ ಹೋಟೆಲಿನ ಸಭಾಂಗಣದಲ್ಲಿ ಸರ್ವರ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮ ಈಗ ಆರಂಭಗೊಳ್ತಾ ಇದೆ. ಒಮ್ಮೆ ಆಮಂತ್ರಣ ಪತ್ರಿಕೆಯನ್ನ ಓದ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ವಿಶಿಷ್ಟ ವ್ಯಕ್ತಿತ್ವದ ಅತ್ಯದ್ಭುತ ನಾಟ್ಯದ ಉನ್ನತ ವ್ಯಕ್ತಿತ್ವದ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರು ಇವತ್ತು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರು ನೃತ್ಯ ಗುರುಗಳು, ನಾಟ್ಯ ಮಯೂರಿ ನೃತ್ಯ ಕಲಾ ಕೇಂದ್ರ ಮುಂಡಗೋಡ ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ನರೇಶ್ ಡಿ ಶೆಟ್ಟಿ, ಆರ್ಯ ದುರ್ಗಾದೇವಿ ಪ್ರಕಾಶನದ ಪುಸ್ತಕ ಪ್ರಕಾಶಕರು ಮಾತ್ರವಲ್ಲ, ಮುಂಡಗೋಡದ ಮಾನ್ವಿತಾ ಸ್ಟುಡಿಯೋದ ನಿರ್ದೇಶಕರು, ಯಕ್ಷಗಾನ ಸಂಘಟಕರು, ಕಲಾ ಪೋಷಕರು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಇವತ್ತು ಸಭೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ರಾಘವೇಂದ್ರ ವಿ ಗಾಂವ್ಕರ್ ಅವರು ಉದ್ದಿಮೆದಾರರು ಮತ್ತು ಸಮಾಜ ಸೇವಾ ಸಂಘಟಕರು, ಆಮದಹಳ್ಳಿ ಕಾರವಾರ. ಅಂತೆಯೇ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ ಸಿಂಗೋಡಿ ಅವರು ಸಾಹಿತಿಗಳು ಮತ್ತು ಸಮಾಜ ಸೇವಾ ಕಾರ್ಯಕರ್ತರು ಕಲಬುರಗಿ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಇಂದು
ನಡೆಯಲಿಕ್ಕಿದೆ. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ತಿಳಿದಿದೆ, ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೆ ಮೊದಲು ನಾವು ಸ್ತುತಿಸಬೇಕಾದದ್ದು ಒಂದು ವಿಶಿಷ್ಟವಾದ ಶಕ್ತಿಯನ್ನು. ಆ ಶಕ್ತಿ ಭಗವಂತನ ಸ್ವರೂಪವಾಗಿರ್ತದೆ. ಅದು ಪುಸ್ತಕ ಆಗಿರ್ಬೋದು, ಅಥವಾ ಒಂದು ಶಿಲೆ ಆಗಿರ್ಬೋದು, ಅಥವಾ ನಾವು ನಂಬಿದ ಗುರುಗಳಿರ್ಬೋದು, ಅಥವಾ ತಾಯಿ ತಂದೆಗಳಿರ್ಬೋದು. ಪಂಚಭೂತಗಳಿಂದ ಆವೃತ್ತವಾಗಿರುವಂತಹ ಈ ಸಕಲ ಸೃಷ್ಟಿ ಜೀವರಾಶಿಗಳು ನಮಗೆ ಅನ್ನ ಆಶ್ರಯವನ್ನು ನೀಡಿದೆ, ಪಾಲಿಸಿದೆ, ಹೊರಗಿದೆ, ಪೋಷಿಸಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಅರಿಷಡ್ ವರ್ಗಗಳು, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ವೀರ ಎಂಬ ನವರಸಗಳು, ಅತಳ, ವಿತಳ, ಸುತಳ, ತಳಾತಳ, ರಸತಳ, ಭೂಲೋಕ, ಸ್ವರ್ಗವೆಂಬ ಸಪ್ತ ಲೋಕಗಳು, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಎಂಬ ತ್ರಿಕರಣಗಳು, ಜೊತೆಯಲ್ಲಿ ಮೊಬೈಲೀಕರಣದ ಹಾವಳಿ. ಇವುಗಳ ನಡುವೆ ಇವತ್ತು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಗೆ ಒಳಗಾದ ನಾವು ನಮ್ಮ ಸಂಬಂಧಗಳಿಗೆ ಬೆಲೆ ನೀಡದೆ ಬಂಧುತ್ವಗಳನ್ನು ಅನುಸರಿಸುವ ಮೂಲಕ ದಿನ ಬೆಳಗಿನಿಂದ ರಾತ್ರಿವರೆಗೂ ನಮ್ಮ ಬದುಕಿನ ದಿನಚರಿಯನ್ನು ಮೊಬೈಲಿಗೆ ಕೊಟ್ಟು ಬಲಿಪಶುವಾಗುವಂಥ ದುಸ್ಥಿತಿ ಒದಗಿದೆ. ಮೊದಲು ನಾನು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತು ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಬಹಳಷ್ಟು ಕೆಲಸಗಳ ಒತ್ತಡಗಳಲ್ಲಿಯೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡುವ ಮೂಲಕ ತಾವೆಲ್ಲರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಒಂದು ಅಗ್ರಗಣ್ಯ, ಒಂದು ದೈವಿಕ ಭಾವದಲ್ಲಿ ಕಾಣಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಮತಿ ಶಶಿರೇಖಾ ಬೈಜು, ನೃತ್ಯ ಗುರುಗಳು, ನಾಟ್ಯ ಮಯೂರಿ ನೃತ್ಯ ಕಲಾ ಕೇಂದ್ರ ಮುಂಡಗೋಡ ಇವರನ್ನ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅವರು ಆಸನವನ್ನು ಅಲಂಕರಿಸಬೇಕಾಗಿದೆ. ಅಂತೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ರಾಘವೇಂದ್ರ ವಿ ಗಾಂವ್ಕರ್, ಉದ್ದಿಮೆದಾರರು ಮತ್ತು ಸಮಾಜ ಸೇವಾ ಸಂಘಟಕರು, ಅಮ್ಮದಳ್ಳಿ, ಕಾರವಾರ, ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ. ಹಾಗೆಯೇ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ ಸಿಂಗೋಳಿ, ಸಾಹಿತಿಗಳು ಮತ್ತು ಸಮಾಜ ಸೇವಾ ಕಾರ್ಯಕರ್ತರು, ಕಲಬುರಗಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾರೆ. ಹಾಗೆಯೇ ಖ್ಯಾತ ಯುವ ಉದ್ಯಮಿಗಳು ಮುಂದುಂಡ ಶ್ರೀ ವಾಸುದೇವ ಎಸ್ ರಾಥೋಡ್ ಅವರನ್ನು ಕೂಡ ಗೌರವಿತವಾಗಿ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಶ್ರೀ ನರೇಶ್ ಡಿ ಶೆಟ್ಟಿ, ಆರ್ಯದುರ್ಗ ದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಅವರು ಕೂಡ ವೇದಿಕೆಯ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಗೌರವಯುತವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ಶ್ರೀ ನರೇಶ್ ಡಿ ಶೆಟ್ಟಿ ಅವರಿಗೆ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆರಂಭದಲ್ಲಿ ಆದಿಪೂಜಿತ ವಿಘ್ನೇಶ್ವರನ ನೆನೆಯುತ್ತಾ, ವಿದ್ಯಾದೇವತೆ ಶಾರದಾಂಬೆಗೆ ನಮಿಸುತ್ತಾ, ಸ್ತನದೇವರಾದ ಗ್ರಾಮದೇವತೆ ಶ್ರೀ ಮಾರಿಕಾಂಬೆಗೆ ವಂದಿಸುತ್ತಾ, ಆತ್ಮೀಯ ಆಮಂತ್ರಣದ ಮೇರೆಗೆ ಆಗಮಿಸಿದ
ಎಲ್ಲ ಸಭಿಕರಿಗೆ ನಮಸ್ಕರಿಸುತ್ತಾ, ಆತ್ಮೀಯರೇ, ಶ್ರೀ ಆರ್ಯಾತ್ಮಿಕಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ. ಶ್ರೀ ಆರ್ಯಾತ್ಮಿಕಾದೇವಿ ಪ್ರಕಾಶನ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಕಾವ್ಯ ಸಂಘಗಳ ಬಿಡುಗಡೆ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಕುಂದ ಕಾವ್ಯ ಭಾಗವತ ಪುಸ್ತಕ ಇರ್ಬೋದು, ಹಾಗೆ ಸಾಧಕರ ದಿಗ್ವಿಜಯ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದೆ. ಮುಂದಿನ ದಿನಗಳಲ್ಲಿಯೂ ಸಹ ಬೇರೆ ಬೇರೆ ಸಾಹಿತ್ಯಿಕವಾದ, ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಹಾಗೆಯೇ ಮಾನ್ವಿತಾ ಸ್ಟುಡಿಯೋ ಕಳೆದ 3 ವರ್ಷಗಳಿಂದ ಮಾನ್ವಿತಾ ಕಾವ್ಯ ಪುರಸ್ಕಾರ, ಹಾಗೆಯೇ ಕಲೆ, ಸಾಹಿತ್ಯ, ಸಂಗೀತ, ಯಕ್ಷಗಾನ, ರಾಜಕೀಯವನ್ನು ಹೊರತುಪಡಿಸಿ ಈ ಒಂದು ಕ್ಷೇತ್ರದಲ್ಲಿ ತೆರೆಯ ಮರೆಯಲ್ಲಿರುವಂತಹ ಹಲವಾರು ಸಾಧಕರನ್ನ ಗುರುತಿಸಿ ಪರಿಚಯಿಸುವುದು. ಇದು ಮಾನ್ವಿತಾ ಸ್ಟುಡಿಯೋನ ಒಂದು ಯೂಟ್ಯೂಬ್ ವಾಹಿನಿ ನಮ್ಮದೇ ನೇತೃತ್ವದಲ್ಲಿ 3 ವರ್ಷಗಳಿಂದ ನಡೀತಾ ಇದೆ. ಈಗಾಗಲೇ ಹಲವಾರು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಕಲೆ ಇರ್ಬೋದು, ಶಿಕ್ಷಕರಾಗಿರ್ಬೋದು, ಹಾಗೆ ನಾಟಕ ರಂಗಭೂಮಿ ಇರ್ಬೋದು, ಯಕ್ಷಗಾನ ಇರ್ಬೋದು, ಹೀಗೆ ಹಲವಾರು ಕಲಾವಿದರನ್ನ ಗುರುತಿಸಿ ಸಂದರ್ಶನ ಮಾಡುವುದು, ಅವರ ವಿಡಿಯೋ ತುಣುಕುಗಳನ್ನು ಅಪ್ಲೋಡ್ ಮಾಡುವುದು ಮುಂತಾದವುಗಳು ನಡೀತಾ ಇದ್ದೇವೆ. ಇದು ಇವತ್ತಿನ ದಿನ ನಾವು ನಮ್ಮ ಆರ್ಯಾತ್ಮಿಕಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಇದರ ಆಶ್ರಯದಲ್ಲಿ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಸನ್ಮಾನ, ಗೌರವವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಇಂದಿನ ಕುಂದ ಕಲೋತ್ಸವ 2026 ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್, ನೃತ್ಯ ಗುರುಗಳು, ನಾಟ್ಯ ಮಂಡಳಿ ನೃತ್ಯ ಕಲಾ ಕೇಂದ್ರ ಮುಂಡುಗಳು, ಇವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ. ಅಂತೆಯೇ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಉದ್ದಿಮೆದಾರರು ಮತ್ತು ಸಮಾಜ ಸೇವಾ ಸಂಘಟಕರು ಅಮದಳ್ಳಿ ಕಾರವಾರ, ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀಯುತ ರಾಘವೇಂದ್ರ ಪಿ ಗಾಂವ್ಕರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಹಾಗೆಯೇ ಸಾಹಿತಿಗಳು ಮತ್ತು ಸಮಾಜ ಸೇವಾ ಕಾರ್ಯಕರ್ತರ ಹಿರಿಯರಾದಂತಹ ಕಲಬುರಗಿಯಿಂದ ಆಗಮಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ್ ಸಿಂಗ್ ಇವರು ಸಹ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಅಂತೆಯೇ ಖ್ಯಾತ ಯುವ ಉದ್ಯಮಿಗಳು ಗುರುಗಳಾದಂತಹ ನನ್ನ ಮಿತ್ರರಾದಂತಹ ಶ್ರೀಯುತ ವಾಸುದೇವನ್ ಎಸ್ ರಾಠೋಡ್ ಅವರು ಸಹ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಾಧಕರ ದಿಗ್ವಿಜಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಸಾಧಕರಿಗೂ, ಹಾಗೆ ನಮ್ಮ ಕುಂದ ಯಕ್ಷ ಸಾಂಸ್ಕೃತಿಕ ವೇದಿಕೆಯ ಸರ್ವ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಮುಖೇನ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ನರೇಶ್ ಜಿ ಶೆಟ್ಟಿ ಅವರಿಗೆ ಕೃತಜ್ಞತೆಗಳು. ಮಾನ್ವಿತಾ ತಮಗೆಲ್ಲ ಪರಿಚಯ ಇದೆ. ರಾಜಕೀಯವನ್ನು ಹೊರತುಪಡಿಸಿ ಸಾಹಿತ್ಯಿಕ, ಸಾಂಸ್ಕೃತಿಕ, ಕಲಾತ್ಮಕ, ಶೈಕ್ಷಣಿಕ, ಯಕ್ಷಗಾನ, ನಾಟ್ಯ, ಕಲೆ, ಕಸೂತಿ ಹೀಗೆ ವಿವಿಧ ಶಾಖೆಗಳನ್ನೊಳಗೊಂಡು ತನ್ನ ರೆಂಬೆ ಕೊಂಬೆಗಳನ್ನು ಜಗದಗಲಕ್ಕೂ ಚಾಚುವ ಉದ್ದೇಶವನ್ನಿಟ್ಟು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದಕ್ಕೆ ಕಾರಣ ತಮ್ಮೆಲ್ಲರ ಪ್ರೋತ್ಸಾಹ. ಆರ್ಯದುರ್ಗಾದೇವಿ ಪ್ರಕಾಶನ ಈಗಾಗಲೇ 7-8 ಕೃತಿಗಳನ್ನು ಮತ್ತು 100ಕ್ಕೂ ಹೆಚ್ಚು ಲೇಖನಗಳನ್ನು ಹೊರತಂದಿದೆ. ಈ ಉದ್ದೇಶ ಕೇವಲ ಕೆಲವೇ ವ್ಯಕ್ತಿಗಳಿಗೆ ಸೀಮಿತ ಆಗಬಾರದು. ಅದರ ಸದುಪಯೋಗವನ್ನು ಪಡೆಯುವ ಫಲಶ್ರುತಿಗಳ ಸಂಖ್ಯೆ ಗುಣಾತ್ಮಕ ನೆಲೆಯಲ್ಲಿ ಸಾಗಬೇಕು ಎನ್ನುವುದು ಪ್ರಕಾಶಕರ ಮನದಾಳದ ಅಭಿಲಾಷೆ. ಈ ಕಾರಣದಿಂದಾಗಿ ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ಮಾತ್ರವಲ್ಲ, ಹೊರ ರಾಜ್ಯದ ಜೈಪುರದಿಂದ ಕೂಡ ಈ ಒಂದು ತಮ್ಮ ಕಲೆ, ಅವುಗಳ ವಿಚಾರಧಾರೆಗಳನ್ನು ಅನಾವರಣಗೊಳಿಸುವ ಮೂಲಕ ಪ್ರಶಸ್ತಿಗೆ ಭಾಜನರಾಗುವವರು ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಮನದಾಳದ
ವಿನಂತಿಸ್ತಾ ಇದ್ದೇವೆ. ಈಗಿನ ಮುಂದಿನ ಅಂಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಅಭ್ಯಾಗತರೊಡಗೂಡಿ ವಿದ್ಯುಕ್ತವಾಗಿ ಸಾಂಗವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾಣಬೇಕೆಂಬ ಆಸೆಯಿಂದಲೂ ಅಲ್ಲ, ಹಣತೆ ಹಚ್ಚುತ್ತೇನೆ ನಾನು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ. ಓ ನೋಡಲು ರಂಜಿಸುತ್ತಿದೆ ರಜನಿಯ ಕೈ ದೀಪ, ಓ ನೋಡಲು ರಂಜಿಸುತ್ತಿದೆ ರಜನಿಯ ಕೈ ದೀಪ. ಇಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರಲ್ಲಿ ಇಬ್ಬರು ಪ್ರಶಸ್ತಿ ಪುರಸ್ಕೃತರು, ಒಬ್ಬರು ಸಮಾಜ ಸೇವಾ ಕ್ಷೇತ್ರ, ಮತ್ತೊಬ್ಬರು ನಾಟ್ಯ ಕ್ಷೇತ್ರ. ಅವರಿಬ್ಬರು ಕೂಡ ಮಹಿಳೆಯರು. ಜೋರಾದ ಚಪ್ಪಳೆಯನ್ನು ತಟ್ಟಬೇಕು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನೆರವೇರಿಸಿಕೊಟ್ಟ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರು ಇದೀಗ ಆರ್ಯದೂತ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಕೊಡಮಾಡುವ ಗೌರವಯುತವಾದ ಅಭಿನಂದನಾ ಪುರಸ್ಕಾರವನ್ನು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಶಶಿರೇಖಾ ಮೇಡಮ್ ಅವರು ವೇದಿಕೆ ಮುಂಭಾಗದಲ್ಲಿ ಒಂದು ಆಸನವನ್ನು ಸ್ವೀಕಾರ ಮಾಡಬೇಕು. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಿ ಇಚ್ಛಿಸ್ತೇನೆ. ದಯವಿಟ್ಟು ಅವರು ಆಸನ ಸ್ವೀಕಾರ ಮಾಡಬೇಕು. ಇವರಿಗೆ ನಾವು ಮಾನ್ವಿತಾ ಕನ್ನಡ ನಾಟ್ಯ ಮಯೂರಿ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಪ್ರದಾನ ಮಾಡ್ತಾ ಇದ್ದೇವೆ. ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರಿಗೆ ನಾಟ್ಯಾಭಿವ್ಯಕ್ತಿಯ ನಯನ ಮನೋಹರತೆಯ ಸಾರ್ಥಕತೆ, ನವರಸ ಭಾವಗಳ ಮಂದಸ್ಮಿತ ತನ್ಮಯತೆ, ಸಹಜ ಸೌಂದರ್ಯದ ಅಪ್ರತಿಮ ತೇಜಸ್ಸು, ರಂಗವೇದಿಕೆಯಲ್ಲಿ ಮಿನುಗುವ ಓಜಸ್ಸು, ತಾರಾಜನದ ಸುಶೋಭಿತ ಕಲೆ, ಅಪೂರ್ವ ಶಕ್ತಿಗೆ ಕಟ್ಟಲಾಗದು ಬೆಲೆ, ಹಾವಭಾವ ಹೆಜ್ಜೆ ಗೆಜ್ಜೆಗಳ ಹಿರಿಮೆ, ಅಗಣಿತ ಮಾನ್ಯತೆಗೆ ದಕ್ಕಿದೆ ಗರಿಮೆ, ನಾಟ್ಯ ಮಯೂರತೆಯ ಸುಮಧುರ ಪರಿ, ಸಂಗೀತ ನೃತ್ಯಗಳ ಸಮನ್ವಯತೆಯ ಶಕ್ತಿ, ಅಗಣಿತ ಮಾನ್ಯತೆಗೆ ದಕ್ಕಿದೆ ಗರಿಮೆ, ತಮ್ಮಂತರಂಗದಲ್ಲಿ ಅಡಗಿದೆ ನಾಟ್ಯ ದೇವತೆಯ ಭಕ್ತಿ, ತಮ್ಮ ನೃತ್ಯ ಕ್ಷೇತ್ರದ ಅಪೂರ್ವ ಅನನ್ಯ ಅಪ್ರತಿಮ ಪ್ರತಿಭಾಶಾಲಿತ್ವದ ಸಾಧನಾ ಹಾದಿಯನ್ನು ಗುರುತಿಸಿ ತಮಗೆ ಮಾನ್ವಿತಾ ಕನ್ನಡ ನಾಟ್ಯ ಮಯೂರಿ ಪ್ರಶಸ್ತಿಯನ್ನ ಎಂಬ ಸುನಾಮವನ್ನು ಇತ್ತು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿರುವ ಪ್ರಶಸ್ತಿ ಪುರಸ್ಕಾರವಿದು. ಭವಿತವ್ಯದ ದಿನಮಾನಸದಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮ ಮುಡಿಯೇರಲಿ ಎಂಬುದು ನಮ್ಮ ಸದಾಶಯ. ವೇದಿಕೆಯಲ್ಲಿ ನೆರೆದಿರುವ ಸರ್ವ ಅತಿಥಿ ಅಭ್ಯಾಗತರು ಶಶಿರೇಖಾ ಮೇಡಮ್ ಅವರನ್ನ ಗೌರವಯುತವಾಗಿ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಉದ್ಘಾಟನೆಯ ನಿಮಿತ್ತ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಮತ್ತು ನನ್ನ ಮುಂದೆ ಇರುವಂತಹ ಗಣ್ಯ ವ್ಯಕ್ತಿಗಳೇ ಮತ್ತು ಮಕ್ಕಳು, ಈ ದಿನ ನನಗೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ಇದನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ. ನನಗೆ ಮೇಡಮ್ ಅವರು ಫೋನ್ ಮಾಡಿ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದ್ರು. ನಾನು ಔಟ್ ಆಫ್ ಸ್ಟೇಷನ್ ಇದೆ, ಆವಾಗ ಸರಿ ಉದ್ಘಾಟನೆಗೆಲ್ಲ ಬರ್ತೀನಿ ಅಂತ ಹೇಳಿದೆ. ಇಲ್ಲಿ ಬಂದಿದ ತಕ್ಷಣ ನನ್ನ ಮಾತುಗಳು ನಿಂತು ಹೋಗೋದಾಗಿದೆ. ಯಾಕಂದರೆ ನಾನು ಬೆಲೆ ಕಟ್ಟಲಾಗದಷ್ಟು ಎತ್ತರಕ್ಕೆ ನನ್ನನ್ನು ಒಯ್ದಿದ್ದಾರೆ. ಅವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಮನದಾಳದ ಮಾತುಗಳನ್ನು, ಅಂತರಂಗದ ಸ್ಫುರಿತ ಭಾವಗಳನ್ನು ಹಂಚಿಕೊಂಡ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರಿಗೆ ನಾವು ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಇನ್ನೋರ್ವ ದಂಪತಿ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾರು ಅನ್ನುವಂತಹ ಪ್ರಶ್ನೆ ನಮಗೆ ನೋಡ್ಬೋದು. ಶ್ರೀ ರಾಘವೇಂದ್ರ ವಿ ಗಾಂವ್ಕರ್ ಹಾಗೂ ಶ್ರೀಮತಿ ರೂಪಾ ರಾಘವೇಂದ್ರ ಗಾಂವ್ಕರ್ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಕಳಕಳಿಯ ಪ್ರಾರ್ಥನೆ. ರೂಪಾ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಈಗ ಆಗಮಿಸಿದ ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಕೌಂಟರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು, ನೋಂದಣಿ ಮಾಡಿಕೊಳ್ಬೇಕಾಗಿ ವಿನಂತಿ. ಇವ್ರು ಯಾರು ಅನ್ನುವಂಥ ಪ್ರಶ್ನೆ ತಮ್ಮ ಒಳಗೊಂಡಿರ್ಬೋದು. ಕೆಲವು ವ್ಯಕ್ತಿಗಳ ಸಾಧನೆಗಳನ್ನ ಹೇಳಲಿಕ್ಕೆ ಭಾವನೆಗಳು, ಭಾಷೆಯ ಮೂಲಕ ಭಾವನೆಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಶಶಿರೇಖಾ ಮೇಡಮ್ ಅವರು ನರೇಶ್ ಶೆಟ್ಟಿ ಸರ್ ಬಗ್ಗೆ ಹೇಳಿದ್ರು. ಹಾಗೆಯೇ ನಾನು ರಾಘವೇಂದ್ರ ಗಾಂವ್ಕರ್ ದಂಪತಿಗಳ ಬಗ್ಗೆ ಹೇಳ್ತೇನೆ. ಅವ್ರ ಕೆಲಸ ಬರೇ ಸಮಾಜ ಸೇವೆ ಮಾಡ್ತಾ ಹೋಗುದು, ಎಲ್ಲೂ ಸಭೆ ಸಮಾರಂಭಗಳಲ್ಲಿ ಮಾತಾಡೋದಿಲ್ಲ. ಅವರು ಕೆಲಸ ಮಾಡೋದು. ಒಂಥರ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ದಂಪತಿಗಳು. ಆದರೂ 2 ವಾಕ್ಯ ಅವರ ಬಗ್ಗೆ ನಾನು ಹೇಳಬೇಕು. ಶ್ರೀ ರಾಘವೇಂದ್ರ ವಿ ಗಾಂವ್ಕರ್ ಅವರು ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಘಟಕದಲ್ಲಿ ಕಮಾಂಡರ್ ಆಗಿ ಆಯ್ಕೆ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಉದ್ದಿಮೆದಾರರು, ಸಮಾಜ ಸೇವಾ ಸಂಘಟಕರು, ಅಮದಳ್ಳಿ ಕಾರವಾರದಿಂದ ಬಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ನಾವು ಅವರಿಗೆ ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಬರಮಾಡಿಕೊಂಡಿದ್ದು. 2013ರಲ್ಲಿ ಗೃಹ ರಕ್ಷಕರ ಉತ್ತಮ ಸೇವೆಗೆ ಮುಖ್ಯಮಂತ್ರಿ ಪದಕವನ್ನು ಪಡೆದವರು. ಹಾಗೆಯೇ ಸಮಾಜ ಸೇವೆ ಎಲೆಮರೆಯ ಕಾಯಿಯಂತೆ ಬರೇ ಕರ್ತವ್ಯವಷ್ಟೇ ಮಾಡುವುದು, ಫಲದ ನಿರೀಕ್ಷೆಯೇ ಇಲ್ಲ ಈ ದಂಪತಿಗಳಿಗೆ. ಆ ಕಾರಣದಿಂದ ಅವರನ್ನು ನಾವು ಬಹಳ ಕಷ್ಟದಲ್ಲಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಒಂದು ಸಣ್ಣ ಸಮಾನಕ್ಕೂ ಕೂಡ ನಾಚುವಂತಹ ಮನೋಧರ್ಮ ಅವರ ಶ್ರೀಮತಿ ರೂಪಾ. ಅವರು ಕೂಡ ಹಾಗೆ ಹೈಸ್ಕೂಲ್ ಶಿಕ್ಷಕಿ, ಹಿಂದಿ ಭಾಷಾ ಪ್ರಾಧ್ಯಾಪಕಿ, ಕುಮಟಾ ತಾಲೂಕಿನ ಅಗನಾಶ್ರಮಿಯಲ್ಲಿ ಅವರು ಹೈಸ್ಕೂಲ್ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಇಬ್ಬರು ದಂಪತಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಅವರ ದೇವರೊಂದಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ, ಅವರ ಭವಿತವ್ಯದ ಬದುಕು ಉಜ್ವಲವಾಗಲಿ, ಸಮಾಜಕ್ಕೆ ಅವರಿಂದ ಮತ್ತಷ್ಟು ಸಹಕಾರ, ಸಹಾಯ ಹಸ್ತ ದೊರಕುವಂತಾಗಲಿ. ಇವರ ಸಹಕಾರವನ್ನು ಪಡೆದು ಎಲ್ಲರೂ ಬೆಳೆಯುವಂತಾಗಲಿ. ಮುಂಬರುವ ದಿನಗಳಲ್ಲಿ ಎಲೆಮರೆಯಲ್ಲಿರುವ ಇವರು ಜನಮನ್ನಣೆಗೆ ಪಾತ್ರರಾಗಬೇಕು. ವೇದಿಕೆಯ ಅಂಚಿಗೆ ತಂಡನೆ ಮುಂಭಾಗಕ್ಕೆ ಬರಬೇಕು ಅನ್ನೋದು ನಮ್ಮ ಸದಾಶಯ. ಇದೀಗ ನಮ್ಮ ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ದಂಪತಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ.
ಭಕ್ತ ದಂಪತಿಗಳಿಗೆ ತುಂಬು ಮನದ ಧನ್ಯವಾದಗಳು. ಕಾರವಾರದಿಂದ ಬಂದಿದ್ದಾರೆ. ನಮ್ಮ ಪ್ರೀತಿಯ ಕಾರ್ಯಗಳಿಗೆ ಹೋಗೊಟ್ಟು ಬಹಳ ಬ್ಯುಸಿ ಇರುವವರು, ಸಮಾಜ ಸೇವೆಯಲ್ಲಿ ಎಷ್ಟು ನಿರತ ಅಂದರೆ ಒಂದಿನೂ ಅವರು ನಮಗೆ ಅವೈಲೇಬಲ್ ಇರುವುದಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಆ ಕಾರಣದಿಂದ ಅವರಿಗೆ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಮನದಾಳದ ಕರತಾಳದ ಮೂಲಕ ಅಭಿನಂದನೆಗಳನ್ನು ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪುಟಾಣಿಗಳನ್ನು ಗೌರವಿಸಬೇಕು. ಅವ್ರು ಯಾರು ಅನ್ನುವಂತಹ ಪ್ರಶ್ನೆ ಬರ್ಬೋದು. ಕುಂದಯಕ್ಷ ಸಾಂಸ್ಕೃತಿಕ ವೇದಿಕೆ ಮುಂಡುಗೋಡ, ಇದರ 4 ಮಂದಿ ಪುಟಾಣಿಗಳು ಇವತ್ತು ಕಾರ್ಯಕ್ರಮವನ್ನು, ನೀವು ಈಗ ಪ್ರಾರ್ಥನಾ ನೃತ್ಯ ನೋಡಿದ್ರಿ, ಇನ್ನಿಬ್ಬರು ಕೂಡ ನೃತ್ಯವನ್ನು ಮಾಡೋರಿದ್ದಾರೆ. ಆ ಕಾರಣದಿಂದ ನಾನು ಅವರ ಹೆಸರು ಕರಿತೀನಿ. ಅವರು ವೇದಿಕೆಗೆ ಆಗಮಿಸಿ ಕೂತ್ಕೊಳ್ಬೇಕು. ಕುಮಾರಿ ವಿನುತಾ ರಾಘವೇಂದ್ರ ಮಗುವೀರ, ಕುಮಾರಿ ಜಾನ್ವಿ ರಾಘವೇಂದ್ರ ಮಗುವೀರ, ಕುಮಾರಿ ಯಶಸ್ವಿ ಲೋಕೇಶ್ ಎಸ್, ಕುಮಾರಿ ಹಿತೇಶ್ರೀ ಲೋಕೇಶ್ ಎಸ್. ಕಾರ್ಯಕ್ರಮದ ಮುಂದಿನ ಅಂಗ ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಕಾಂತ ಸಿಂಗೋಡಿ ಅವರಿಗೆ ನಾವು ಗೌರವ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಅವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಹಸಿವು ನಿದ್ರೆಯ ಕರಳ, ನಾಡು ನುಡಿ ನೆಲಜಲದ ಅಭಿಮಾನ ಹೊತ್ತು ತೊರೆವ, ಪಂಚಭೂತಗಳ ಸೃಷ್ಟಿ ಸಾಕ್ಷಾತ್ಕಾರದ ವೈಶಿಷ್ಟ್ಯ ಪೂರ್ಣತೆಗೆ ಮಣಿವ, ಸಹಾಯ ಸಹಭಾಗಿತ್ವದ ಸೇವಾ ಕೈಂಕರ್ಯಕ್ಕೆ ಕೈಗನ್ನಡಿ ಬಿಡುವ, ನಿರ್ಮಲ ಹೃದಯದ ನಿಸ್ವಾರ್ಥ ಭಾವ ಸ್ಫೂರ್ತಿಯ ವಿಶಿಷ್ಟ ಚೈತನ್ಯವಾಗಿರುವ, ಕೃತಕತೆಯ ಹಂಬಲವಿಲ್ಲದೆ ಸಮಾಜಮುಖಿಯಾಗಿ ದುಡಿದು
ಮಾತೃಭೂಮಿಗೆ ಋಣಿಯಾಗಿರುವ ದೀನ ದಲಿತರ ಕಲ್ಪವೃಕ್ಷವಾಗಿ ಸೇವಾ ಮನೋಧರ್ಮವನ್ನೇ ಜಗದೆಲ್ಲೆಡೆ ಬೆಳಗುವ ಬೆವರ ಹನಿಯ ಕಣ ಕಣದಲ್ಲೂ ಕನ್ನಡಾಂಬೆಯ ಸೇವೆಗೈವ ತಮ್ಮ ಸೇವಾ ಕ್ಷೇತ್ರದ ಅಪೂರ್ವ ಅನನ್ಯ ಅಪ್ರತಿಮ ಪ್ರತಿಭಾಶಾಲಿತ್ವದ ಸಾಧನಾ ಹಾದಿಯನ್ನು ಗುರುತಿಸಿ ತಮಗೆ ಮಾನ್ವಿತಾ ಕನ್ನಡ ಸುಜನ ಸೇವಾ ವಿಭೂಷಣ ಎಂಬ ಸುನಾಮವನ್ನಿತ್ತು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿರುವ ಪ್ರಶಸ್ತಿ ಪುರಸ್ಕಾರವಿದು. ಭವಿತವ್ಯದ ದಿನಮಾನಸದಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮ ಮುಡಿಗೇರಲಿ ಎಂಬುದು ನಮ್ಮ ಸದಾಶಯ. ಮನ್ವಿತಾ ಸ್ಟುಡಿಯೋ ಹಾಗೂ ಆರ್ಯದುರ್ಗದೇವಿ ಪ್ರಕಾಶನ ಮುಂಡುಗೋಡ. ವಿಜಯಲಕ್ಷ್ಮಿ ಚಂದ್ರಕಾಂತ್ ಸಿಂಗೋಡಿ ಮೇಡಮ್ ಅವರು ಕಲಬುರಗಿಯಿಂದ ಬಂದಿದ್ದಾರೆ. ಒಂದೆರಡು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆರ್ಯದುರ್ಗಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಮೂಲವರು. ಇವರು ಮಾನ್ವಿತಾ ಸ್ಟುಡಿಯೋ ಮೇಡಮ್ ಅವರು ನನಗೆ 5 ವರ್ಷ ಹಿಂದೆ ಪರಿಚಯ ಆಗಿದ್ದರು. ನಾವು ಹಂಪಿ ಒಳಗ ಶ್ರೀಕೃಷ್ಣದೇವರಾಯ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕಾರ ಮಾಡಿದ್ವಿ. ಅವಾಗಿಂದ ಮೇಡಮ್ ಅವ್ರ ಬಗ್ಗೆ ಒಂದು ವಿಶೇಷ ಗೌರವ. ಅದು ಏನೋ ಗೊತ್ತಿರಲಿಲ್ಲ. ಅವರು ಯಕ್ಷಗಾನ ಅವರು ಪ್ರತಿಯೊಂದು ಸ್ಟೇಟಸ್ ನೋಡ್ತಾ ಇದ್ದಾಗ ನಾನು ಇನ್ನೂ ಹತ್ರ ಹೋಗಿ ಎಷ್ಟು ಹತ್ರ ಅಂದರೆ ನನ್ನ ಸ್ವಂತ ಅಕ್ಕದಂಗೆ ಬಾಂಧವ್ಯ ಅವ್ರ ಹತ್ರ ನಮ್ಮ ಹತ್ರ ಬೆಳೀತಾ ಹೋಯಿತು. ಅದಾದ ತಕ್ಷಣ ಮೇಡಮ್ ಅವರು ಒಂದು ದಿವಸ ಕಾಲ್ ಮಾಡಿ ನಿಮ್ಮ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂದ್ಕೊಂಡಿರಿ ಮೇಡಮ್ ಅಂದರು. ನಾನು ಅವತ್ತಿನ ದಿವಸ ನನಗೆ ಇಷ್ಟು ಹೆಮ್ಮೆ ಅನಿಸಿತ್ತು. ನನ್ನೂ ಒಬ್ಬರು ಗುರುತಿಸ್ತಾರಲ್ಲ ಅಂದ್ಕೊಂಡು ಭಾಳ ಸಂತೋಷ ಪಡ್ತೀವಿ ನಾವು. ಅವರು ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ನನ್ನ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು. ಅದು ನಮ್ಮ ಕಲಬುರಗಿಯಲ್ಲಿ ಎಲ್ಲರ ಮನೆಗೂ ಹೋಗ್ತಿತ್ತು. ಅದು ಆದಮೇಲೆ ಸಾಕಷ್ಟು ಮೇಡಮ್ ಅವ್ರದ್ದು ಒಂದು ಸ್ಟುಡಿಯೋ ಮುಖಾಂತರ ನಂದೇ ಯೂಟ್ಯೂಬ್ ಚಾನಲ್ ಮಾಡಿದ್ರು. ಅದು ನೋಡಿಬಿಟ್ಟು ಎಷ್ಟೊತ್ತಲ್ಲಿ ಇಷ್ಟು ಒಂದು ಸೇವೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಶಸ್ತಿ ಹೋಗೋದು. ಇಲ್ಲಿವರೆಗೂ ಒಂದು 25 ಪ್ರಶಸ್ತಿಗಳು ತೊಗೊಂಡಿದ್ದಾನು. ಒಂದು 10 ರಾಷ್ಟ್ರಮಟ್ಟ ಪ್ರಶಸ್ತಿ ತೊಗೊಂಡಿದ್ದೀನಿ. ನನ್ನ ಬಗ್ಗೆ ನಾನು ಹೇಳ್ಕೋಬಾರ್ದು, ಆದರೆ ಮೇಡಮ್ ಅವ್ರ ಮುಖಾಂತರ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಪ್ರಸಿದ್ಧಿ ಆದ್ರೆ ಹೆಮ್ಮೆ ಆಯಿತು ಅಂತೇಳಿ ಹೇಳ್ಕೊಂಡೆ ನಾನು ಅಷ್ಟೇ. ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಅಧ್ಯಕ್ಷರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳು ಹೇಳ್ತೀನಿ. ಮೇಡಮ್ ಅವರಿಗೆ ಒಂದು ವೇದಿಕೆ ಮುಖಾಂತರ ಎಲೆ ಕಾಯಿ ಅಂತಿರೋ ಅಂತ ಎಲ್ಲರಿಗೂ ಏನು ಪ್ರಚಾರ ಮಾಡ್ತಿದ್ದಾರೆ ಸ್ಟುಡಿಯೋ ಮುಖಾಂತರ. ಅವರಲ್ಲಿರುವ ಭರತನಾಟ್ಯ ಕಲೆ ಆಗಿರ್ಬೋದು, ಸಾಹಿತ್ಯ ಸಾಂಸ್ಕೃತಿಕ ಒಂದು ಅವ್ರು ಏನು ಹವ್ಯಾಸ ಅದ. ಅವರು ಹಳೆಗನ್ನಡ ನೀರು ಕುಡ್ದಾಗ ಕುಡಿತಾರೆ. ನಾವು ಹಳೆಗನ್ನಡ ಒಂದು 10 ಶಕ ಓದಕ್ಕೂ ಬರೋಂಗಿಲ್ಲ. ನಾವು ಓದಿದ ಡಿಗ್ರಿ ಆಗಿರ್ಬೋದು, ನಾವು ಕನ್ನಡ ಟೀಚರ್ನೂ ಆಗಿರ್ಬೋದು, ಸಮಾಜ ಸೇವಕರು ಆಗಿರ್ಬೋದು, ಕನ್ನಡ ಬಗ್ಗೆ ಅಭಿಮಾನ ಬಹಳಷ್ಟು ಜನರು ಕಡಿಮೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಯಾಕೆ ಹೇಳಕತ್ತಾರಂದ್ರೆ ನನ್ನ ಮಕ್ಕಳಿಗೆ ಹೇಳ್ತೀನಿ ನಾನು, ಇಂಗ್ಲೀಷ್ ಮೀಡಿಯಂ ಹಾಕಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದ್ದೀನಿ. ನಾನು ಎಲ್ಲಿ ತಪ್ಪು ಮಾಡ್ತೀವಿ? ಇಂಗ್ಲೀಷ್ ಮೀಡಿಯಂಗೆ ಆದ್ಮೇಲೆ ನಮ್ಮ ಸಂಸ್ಕೃತಿನ ಮೊದಲಲ್ಲಿ ಕಟ್ಟಾಗ್ತಾ ಹೋಗ್ತದೆ. ಕನ್ನಡ ಮೀಡಿಯಂದ ಕಲಿತ ಮಕ್ಕಳು ತಾಯಿ ತಂದೆ ಫಸ್ಟ್ ಗೌರವ ಕಲಿತಾರ, ಹಿರಿಯರಿಗೆ ಕೊಡೋದು ಗೌರವ ಕಲಿತಾರ. ಎಲ್ಲ ಏನು ಕಲಿಬೇಕು
ನಮ್ಮ ಮನೆಯೊಳಗಿದ್ದಂಥ ಹಿರಿಯರ ಸಂಪ್ರದಾಯ ಪ್ರಕಾರ ಕಲ್ತ ಮಕ್ಕಳು ಕಲಿತಾರೆ. ನಾವು ಇಂಗ್ಲೀಷ್ ಮೀಡಿಯಂ CBSE ಅನ್ಕೋತ ಏನು ಹೋಗ್ತಾ ಹೋಗ್ತೀವಿ. ಅದೆಲ್ಲ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಸಿಕ್ಕಂಥದ್ದು ಯಾವುದೂ ಸಿಗಲ್ಲ. ನನ್ನ ಸ್ವಂತ ವೈಯಕ್ತಿಕ ಅಭಿಪ್ರಾಯ ಇದು. ನಮ್ಮ ದಯವಿಟ್ಟು ನಾನು ಈ ಮುಖಾಂತರ ಏನು ಹೇಳ್ತೀನಿ ಅಂತಂದ್ರೆ, ಕನ್ನಡದ ಬಗ್ಗೆ ನಮ್ಮ ಮಕ್ಕಳಿಗೆ ಪ್ರತಿದಿನ ಸುಮ್ಮನೆ ಒಂದು ಕುವೆಂಪು ಅವ್ರ ಬಗ್ಗೆ ಒಂದು ಲೇಖನ ಓದಿಸ್ರಿ, ಕವನ ಒಂದು ಹೇಳ್ರಿ, ಅವ್ರದ್ದು ಶ್ಲೋಕಗಳು ಹೇಳ್ರಿ. ಮೇಡಮ್ ಅವ್ರ ಹತ್ರ ಎಷ್ಟು ಕಲಿತರೂ ಇನ್ನೂ ಕಲಿಬೇಕನ್ನೋಂಥದ್ದು, ತರಿಸ್ಬೇಕನ್ನೋಂಥದ್ದು ವೇದಿಕೆ ಮುಖಾಂತರ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಅವ್ರು ಎಷ್ಟು ಆ್ಯಕ್ಚುಲಿ ವಿನಯ ಅಂದ್ರೆ ಹೆಂಗೆ ಅಂತ ಅವ್ರ ಹತ್ರ ನೋಡಿ ನಾವು ಕಲಿಬೇಕು. ಇಷ್ಟು ಅವ್ರು ಮೇಡಮ್ ಅವರು ಜಾಣಿದ್ದಾರಿಂದ ಒಟ್ಟ ಎಲ್ಲಿ ತೋರಿಸ್ಕೊಡಲ್ಲ. ಸರ್ ಎಷ್ಟು ಏನೋ ಯಾವತ್ತೂ ಸಿಂಪಲ್ ಅದ ಅಂತ ಅಂದ್ಕೊಂಡಿರ್ಬೇಕು. ಅವ್ರು ಮಾಡೋಂಥ ಒಂದೊಂದು ಕವನ ಸಂಕಲನ ಬಿಡುಗಡೆ ಆಗಿರ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಯಕ್ಷಗಾನ. ನನಗಿದು 3ನೇ ಸಲ ಮೇಡಮ್ ಅವರು ಸರ್ ಅವರು ಅವಾರ್ಡ್ ಪತ್ರಿಕೆ ಕೊಟ್ಟಿದ್ದು. ಈ ಸರಿ ಎಲ್ಲಿ ಎಷ್ಟೇ ಆದರೂ ಬರಬೇಕು ಅಂತ ಹೇಳಿ ಬಂದಿದ್ದೀನಿ. ನಾವು ಹೆಮ್ಮೆ ಪಡ್ತೀವಿ. ಮುಂದುವರೆದು ದೂರದ ನಮ್ಮ ಕಲಬುರಗಿಯಿಂದ ನಾವು ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಕಳ್ಕೊಂಡ್ವಿ. ಭಾಳ ಹೆಮ್ಮೆ ಆಗ್ತದೆ ನನ್ನ ಮೇಡಮ್ ಸರ್ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಮ್ಮೆ ಪ್ರಶಸ್ತಿಗೆ ಭಾಜನರಾದ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಇವನಾರವ ಎಲ್ಲರೂ ನಮ್ಮವ ಎನ್ನುವ ಸಿದ್ಧಾಂತ ನಮ್ಮ ಕಲಬುರಗಿಯ ವಿಜಯಲಕ್ಷ್ಮಿ ಚಂದ್ರಕಾಂತ ಸಿಂಗೋಡು ಮೇಡಮ್ ಅವರದ್ದು. ನನಗನ್ಸುತ್ತೆ, ಯಾರು ಸಾಧನೆ ಮಾಡ್ತಾರೋ ಅವರು ಮತ್ತೊಬ್ಬರನ್ನು ಹೊಗಳುತ್ತಾರೆ, ತಮ್ಮ ಬಗ್ಗೆ ಏನೂ ಹೇಳ್ಕೊಳ್ಳೋದಿಲ್ಲ. ಇದಕ್ಕೆ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವ ಸರ್ವ ಅತಿಥಿ ಅಭ್ಯರ್ಥಿಗಳೇ ಪ್ರತ್ಯಕ್ಷ ಸಾಕ್ಷಿ. DVG ಅವರ ಮಂಕುತಿಮ್ಮನ ಕಥೆಗಳ ಸಾಲು ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯು ವಿಧಿಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯು ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಮನದಾಳದ ನೆನಪುಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಯಾರಪ್ಪ ಒಂದು ಸಣ್ಣ ವಯಸ್ಸಿನವರು ಸ್ಟೇಜಲ್ಲಿ ಕೂತಿದ್ದಾರೆ ಅನ್ನೋ ಪ್ರಶ್ನೆ ಬಂದಿದೆ. ನಮಗೆ ಮೂರ್ತಿ ಚಿಕ್ಕದಾಗಲೂ ಕೀರ್ತಿ ದೊಡ್ಡದು. ಆದರೆ ನೋಡ್ಲಿಕ್ಕೆ ಚಿಕ್ಕವರಿಲ್ಲ. ವ್ಯಕ್ತಿತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ವಾಸುದೇವ ರಾಥೋಡವರು ಈಗ ನಾವು ಕೊಡಮಾಡುವ ಒಂದು ಗೌರವವನ್ನು ಸ್ವೀಕರಿಸಬೇಕು. ವೇದಿಕೆಯ ಮುಂಭಾಗದಲ್ಲಿ ಅವರು ಆಸೀನರಾಗಬೇಕು. ನನಗನ್ಸುತ್ತೆ, ನಾವು ಅತಿ ಚಿಕ್ಕವರಿರುವಾಗ ಯಾವ ಗುಣಧರ್ಮ, ಯಾವ ಮನೋಧರ್ಮ, ಯಾವ ಆಚಾರ ವಿಚಾರಗಳಿಗೆ ಅಂಟಿಕೊಳ್ಳುತ್ತೇವೆಯೋ ಬಹುಶಃ ಬದುಕಿನಾದ್ಯಂತ ನಾವು ಅದನ್ನು ಮುರಿಯುವುದಿಲ್ಲ. ಸುಸಂಸ್ಕೃತ, ವಿದ್ಯಾವಂತ, ಅಭೂತಪೂರ್ವ ವ್ಯಕ್ತಿತ್ವ, ಸಹಕಾರ ಮನೋಧರ್ಮ, ಪ್ರತಿಭಾಶಾಲಿತ್ವ ಮತ್ತು ಸಮಾಜ ಸೇವಾ ಕೈಂಕರ್ಯಕ್ಕೆ ತನ್ನನ್ನು ವಿದ್ಯಾರ್ಥಿ ಜೀವನದಿಂದಲೇ ಗುರುತಿಸಿಕೊಂಡಿರುವಂತಹ ಇವರು ಕೂಡ ಎಲೆಮರೆಯ ಕಾಯಂತೆ ಇರುವವರು. ವಾಸುದೇವ್ ಎಸ್ ರಾಥೋಡ್ ಅವರು ಇಂದು ಉಪಸ್ಥಿತರಿದ್ದಾರೆ. ಯುವ, ಉತ್ಸಾಹಿ, ತರುಣ ಅಂತ ಹೇಳುವಂಗಿಲ್ಲ, ಸಣ್ಣ ವಯಸ್ಸಿನವರು. ತಾರುಣ್ಯಕ್ಕೆ ಬರಲಿಲ್ಲ, ಅತ್ತ ಬಾಲಿಷ್ಯವೂ ಅಲ್ಲದ, ಇತ್ತ ತಾರುಣ್ಯವೂ ಅಲ್ಲದ ನಡುವಣ ಒಂದು ಹಂತದಲ್ಲಿದ್ದಾರೆ. ಅವರಿಂದ ಒಂದಿಷ್ಟು ಸಮಾಜಮುಖಿ ಕಾರ್ಯಚಟುವಟಿಕೆಗಳು, ಸಾಂಸ್ಕೃತಿಕ ಅನನ್ಯತೆ, ದೇಶೋದ್ಧಾರದ ಪರಿಕಲ್ಪನೆ, ರಾಷ್ಟ್ರೀಯತಾ ಭಾವನೆ, ಸಮಾಜ ಸುಧಾರಣಾ ಕೈಂಕರ್ಯ ಮತ್ತು ವಿಶಾಲ ಹೃದಯವಂತಿಕೆ ಮತ್ತಷ್ಟು ಜನರಿಗೆ ಅವರಿಗೆ ಪ್ರೋತ್ಸಾಹ ಸಿಗುವಂತಾಗಲಿ ಎಂದು ಆಶಿಸುತ್ತಾ ಈ ಸುಸಂದರ್ಭದಲ್ಲಿ ನಾವು ಕೊಡಮಾಡುವ ಕಿರು ಸನ್ಮಾನವನ್ನು ಅವರು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಹರಿಹರರಿಂದ ಸಾಧ್ಯವಿಲ್ಲದೆ ಇದ್ದದನ್ನು ಸಾಧಿಸುವುದು ಗುರುವಿನ ಸಹಾಯದಿಂದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅನ್ನುವ ಪುರಂದರದಾಸರ ಮಾತು. ಆಸೆಗೆ ಸತ್ತುದು ಕೋಟಿ, ಅಂಶಕ್ಕೆ ಸತ್ತುದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತುದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವ ಆರಲ್ಲೂ ಕಾಣಿನಲ್ಲ. ಇದು ಒಂದು ಕ್ವಶನ್ ಮಾರ್ಕ್. ಎಲ್ಲರಿಗೂ ಸನ್ಮಾನ ಮಾಡಿದ್ರು, ನರೇಶ್ ಶೆಟ್ಟಿಗೆ ಸನ್ಮಾನ ಮಾಡ್ತಾರೇನೋ ಅಂತ ಅನ್ಕೊಳ್ಬೇಡಿ. ಇನ್ನು ಉಳಿದವರೊಬ್ಬರು ವೇದಿಕೆಯಲ್ಲಿ ಇವತ್ತು ನಾವು ಓರ್ವ ದಂಪತಿಗಳನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ವೃತ್ತಿಯಲ್ಲಿ ಶಿಕ್ಷಕರು. ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಸಾಲಿಯಕ್ಕಿಲ್ಲ. ಹಾಗಾಗಿ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಸುಭಾಷ್ ರೈತರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರು ಏಪ್ರಿಲ್ 30 ನಿವೃತ್ತಿಯನ್ನು ಪಡೆದಂತಹ ಶಿಕ್ಷಕರು. ತಮಗೆ ಅನ್ನಿಸ್ಬೋದು ವೇದಿಕೆಗೆ ಆಗಮಿಸಬೇಕಾಗಿದೆ. ಗುರುಗಳಂದ್ರೆ ಎಲ್ಲರೂ ಸಮಾನರು, ನಿಜ. ನಾನು ಪ್ರತಿದಿನ ಅವರನ್ನು ನೋಡ್ತಾ ಇದ್ದೇನೆ. ನನ್ನ ಉಂಡುಗಳಕ್ಕೆ ಬಂದಾಗ ಹೆಂಗಿದ್ರು ಮೇಡಮ್ ಅವರು ಹಂಗೆ ಇದ್ದಾರೆ. ಕ್ಲಾಪ್ಸ್ ಹಾಕಿ. ಕಾರಣ ಏನು? ಕಾರಣ ಅವರ ಅಂತರಂಗದ ಸೌಂದರ್ಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಂತಹ ಯಾವ ಅರಿಷಡ್ವರ್ಗಗಳಿಗೂ ನಾವು ಅಂಟುಕೊಳ್ಳದೆ ಇದ್ದಾಗ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ದೈಹಿಕ ಭಾವ ಅನ್ನೋದು ಮೊಳಿತದೆ, ಚಿಗುರೊಳಿತದೆ. ನನಗಲ್ಲ, ನನಗೆ ಬೇಡ, ನಿಮಗಿರಲಿ, ಎಲ್ಲವೂ ಅನ್ನುವ ಭಾವವನ್ನು ಹೊತ್ತು ಒಂದೇ ಶಾಲೆಯಲ್ಲಿ 3 ದಶಕಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿ ಎಲೆಮರೆ ಕಾಣಂತೆ ಯಾವುದೇ ಹೆಸರು, ಹೆಗ್ಗಳಿಕೆ, ಹಿರಿಮೆ, ಕೀರ್ತಿಯ ಹಂಬಲವಿಲ್ಲದೆ ಹಗಲಿರುಳು ಶ್ರಮಿಸಿದವರು. ಅವರನ್ನು ಗುರುತಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಇಲ್ಲದಿದ್ದರೆ ನಮ್ಮ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಅವರು ನಮ್ಮ ಗಮನಕ್ಕೆ ಬರದೇ ಇದ್ರೆ ನಾವು ಗುರುತಿಸದಿರುವ ಇದ್ದೋ ಏನೋ. ಅವರು ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ, ಹಾಗಾಗಿ ನಾವು ಅವರನ್ನು ಬಿಡುವುದಿಲ್ಲ. ಈ ಸಂದರ್ಭದಲ್ಲಿ ಅವರ ಕಿರು ಪರಿಚಯವನ್ನ ಮಾಡಲಿಕ್ಕಿದ್ದಾರೆ ಶ್ರೀಮತಿ ನಾಗರತ್ನ ರಾಘವೇಂದ್ರ ಮೊಗೇರವರು. ಹಾಗೆ ಅವರು ದಂಪತಿಗಳನ್ನ ಸನ್ಮಾನಿಸಬೇಕಾಗಿ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಮತಿ ಜಯಶ್ರೀ ಗಂಗಾಧರ ದೈವಜ್ಞ ಇವರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜೇನುಗುಡಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದಿನಾಂಕ 30/4/2026 ನಿವೃತ್ತಿಯಾಗಿರುವ ಶ್ರೀಮತಿ ಜಯಶ್ರೀ ಗಂಗಾಧರ ದೈವಜ್ಞ ಇವರು ಸಿರಸಿಯಲ್ಲಿ ಜನಿಸಿದ್ದು ತಂದೆ ಶ್ರೀ ಗಂಗಾಧರ ದೈವಜ್ಞ, ತಾಯಿ ಶ್ರೀಮತಿ ವಿಮಲಾಬಾಯಿ ದೈವಜ್ಞ. ಇವರ ತಂದೆಯವರಾದ ಶ್ರೀ ಗಂಗಾಧರ ದೈವಜ್ಞ ಇವರು ಮುಂಡಗೋಡ ಪೋಸ್ಟ್ ಆಫೀಸಿನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದು ಇರುತ್ತದೆ. ಶ್ರೀಮತಿ ಜಯಶ್ರೀ ದೈವಜ್ಞ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸಿದ್ದಾಪುರ ತಾಲೂಕಿನ ಹೆಗ್ಗರಣೆಯಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಅಂಕೋಲದಲ್ಲಿ ಪಡೆದಿರುತ್ತಾರೆ. ಅಂಕೋಲ ಜೆಸಿ ಕಾಲೇಜಿನಲ್ಲಿ BA ಪದವಿ ಪಡೆದು ಕುಮಟ ಡಯಟಿನಲ್ಲಿ TCS ತರಬೇತಿ ಪಡೆದಿರುತ್ತಾರೆ. 1996ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಆಯ್ಕೆಗೊಂಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೇನುಗುಡಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು ಒಂದೇ ಶಾಲೆಯಲ್ಲಿಯೇ 30 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿರುತ್ತಾರೆ. ಇವರ ಮನೆಯವರು ಶ್ರೀ ಸುಭಾಷ್ ಮುಕುಂದ ರಾಯ್ಕರ್. ಇವರು ಮೂಲತಃ ಅಂಕೋಲ ತಾಲೂಕಿನ ಸಿಂಗನಮಟ್ಟಿಯವರು. ಇವರಿಬ್ಬರಿಗೆ 2 ಸುಪುತ್ರಿಯರು, ಕುಮಾರಿ ಐಶ್ವರ್ಯ ಮತ್ತು ಕುಮಾರಿ ಸೌಜನ್ಯ. ಕುಮಾರಿ ಐಶ್ವರ್ಯ ಮಂಗಳೂರಿನಲ್ಲಿ BAMS ಕಲಿಯುತ್ತಿದ್ದು, ಕುಮಾರಿ ಸೌಜನ್ಯ ಕಾರವಾರದಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾಳೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಇವರಿಗೆ ಮಾನ್ವಿತಾ ಸ್ಟುಡಿಯೋ ಮತ್ತು ಕುಂದಯಶ ಸಾಂಸ್ಕೃತಿಕ ವೇದಿಕೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಅವರ ಮಗಳು ಉಪಸ್ಥಿತರಿದ್ದಾರೆ. ಸೌಜನ್ಯ ರೈತರ ಅವರ ಮೊಬೈಲ್ ಅನ್ನು ಬೇರೆಯವರಿಗೆ ಕೊಟ್ಟು ವೇದಿಕೆಗೆ ಆಗಮಿಸಿಕೊಟ್ಟಿಲ್ಲ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಮಗೆ ಮನದಾಳದ ಅಭಿನಂದನೆಗಳು. ಆ ಭಗವಂತ ತಮ್ಮ ಆಯುರಾರೋಗ್ಯವನ್ನು ಕರುಣಿಸಲಿ. ಈ ಸಮಾಜದಲ್ಲಿ ಮತ್ತಷ್ಟು ಶೈಕ್ಷಣಿಕ, ಸಾಂಸ್ಕೃತಿಕ, ಕಲಾತ್ಮಕ ಸಹಾಯ ಹಸ್ತ ತಂದು ಶಾಶ್ವತವಾಗಿ ಇರಲಿ. ಹಾಗೆಯೇ ತಮ್ಮ ಮಕ್ಕಳು ಕೂಡ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಶ್ರೇಯಸ್ಸನ್ನು ಪಾಲಿಸುವಂತಾಗಿದೆ ಎಂಬುದು ನಮ್ಮ ಸದಾಶಯ ದಂಪತಿಗಳಿಗೆ ಅಭಿನಂದನೆಗಳು. ಮರದ ಬೇರು ಕಾಣಿಸೋದಿಲ್ಲ, ಹಣ್ಣು ಕಾಣಿಸ್ತದೆ, ಎಲೆ ಕಾಣಿಸ್ತದೆ, ಚಿಗುರು ಕಾಣಿಸ್ತದೆ, ಕಾಯಿ ಕಾಣಿಸ್ತದೆ. ಕೆಲವು ಎಲೆಗಳು ಕಾಣಿಸೋದೇ ಇಲ್ಲ. ಈ ಪ್ರಶ್ನೆ ಯಾಕೆ ಬಂತು ಅಂತ ಮೂಡಿರಬಹುದು. ಸಮಾಜ ವ್ಯವಸ್ಥೆಯಲ್ಲಿ ನಾವು ಒಂದು ವ್ಯಕ್ತಿಯಾಗಿ ಬೆಳೆದಾಗ ನೀರೆರೆದು ಪೋಷಿಸಿದವರು ನಮ್ಮ ತಾಯಿ, ತಂದೆ, ಗುರುಗಳು, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡವರು, ಚಿಕ್ಕವರು, ಫ್ರೆಂಡ್ಸು. ಕೆಲವೊಮ್ಮೆ ನಮ್ಮನ್ನ ಟೀಕಿಸಿದಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ, ಹೊಗಳಿದವರು ಆಗಿರ್ತಾರೆ. ಯಾಕಂದ್ರೆ ನಮ್ಮನ್ನು ಹೊಗಳಿದಾಗ ನಮಗೆ ಕೊಂಬು ಬರಬಾರ್ದು, ನಮ್ಮನ್ನು ಟೀಕಿಸಿದಾಗ ನಾವು ಮಾನಸಿಕವಾಗಿ ಕುಗ್ಗಬಾರ್ದು. ಆ ಟೀಕೆಯನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ತಗೊಂಡಾಗ ನಾವು ಸಾಧನೆಯ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಆಗಮಿಸಿದ ಎಲ್ಲರೂ ಕೂಡ ಗೌರವಕ್ಕೆ, ಮಾನ್ಯತೆಗೆ ಅರ್ಹತೆ. ತೆರೆಮರೆಯಲ್ಲಿ ಕೆಲಸ ಮಾಡಿದ ಇವತ್ತು 6 ವಿಶಿಷ್ಟ ಶಕ್ತಿಗಳಿವೆ. ಆ ಶಕ್ತಿಗಳು ನೋಡಲಿಕ್ಕೆ ಕಿರುಬೆರಳಿನ ಹಾಗೆ ಕಂಡರೂ ಕೂಡ ಆ ಕಿರುಬೆರಳಿಗೂ ಕೂಡ ವಿಶಿಷ್ಟವಾದಂತಹ ಮೌಲ್ಯ ಇದೆ. ನಾನು ಹೆಸರು ಕರೀತೇನೆ, ಅವರು ವೇದಿಕೆಗೆ ಬರಬೇಕು. ಸೌಜನ್ಯ ಸುಭಾಷ್ ರೈಕರ್, ತೃಪ್ತಿ ಗಾಣಿಗೆ, ಸುಚಿತ್ರಾ ಗುಡಿಗೆ. ಇವರು 3 ಮಂದಿ, ಇವರು 6 ಮಂದಿ ವಾಲಂಟಿಯರ್ಸ್ ಸ್ವಯಂ ಇಚ್ಛೆಯಿಂದ ಮೇಡಮ್ ನಿಮ್ಗೆ ಏನು ಸಹಾಯ ಬೇಕು ನಾವು ಮಾಡ್ತೀವಿ ಅಂತ ಬಹುಶಃ ನನಗೆ ಅವ್ರ ಬೆನ್ನೆಲುಬು ಅಂತ ಅನಿಸ್ತಾ ಇದೆ. ಹಾಗಾಗಿ ಅವರು ನಾವು ಕೊಡ ಮಾಡುವ ವೃತ್ತಿಯ ಗೌರವವನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ.
ಹೃದಯಸ್ಪರ್ಶಿ ನಮನಗಳನ್ನು ಸಲ್ಲಿಸುತ್ತಾ ಇದೀಗ ಈ ವೇದಿಕೆ ಕಾರ್ಯಕ್ರಮದ ಕೊನೆಯ ಘಟ್ಟ 2 ವಾಕ್ಯ ಅಧ್ಯಕ್ಷೀಯ ಭಾಷಣದೊಂದಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭ. ನರೇಶ್ ಶೆಟ್ಟಿ ಅವರಿಂದ. ಅಧ್ಯಕ್ಷೀಯ ಭಾಷಣವನ್ನೇನು ಮಾಡೋದಿಲ್ಲ, ಪ್ರಾಸ್ತಾವಿಕದಲ್ಲಿ 2 ವಾಕ್ಯವನ್ನು ಹೇಳಿ ಮುಗಿಸಿದ್ದೇನೆ. ಯಾಕಂದ್ರೆ ಸಮಯ ಬಹಳ ಆಗಿದೆ, ಮತ್ತೆ ಹಲವಾರು ಸಾಧಕರಿಗೆ ಗೌರವ ಪುರಸ್ಕಾರಗಳು ನಡೆಯಲಿಕ್ಕಿದೆ. ಇವತ್ತಿನ ಶ್ರೀ ಆರ್ಯ ದುರ್ಗಾದೇವಿ ಪ್ರಕಾಶನ ಮತ್ತು ಮಾನ್ವಿತಾ ಸ್ಟುಡಿಯೋ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಕುಂದ ಕಲೋತ್ಸವ 2026 ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಗೌರವ ಪುರಸ್ಕಾರ. ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಮತಿ ಶಶಿರೇಖಾ ಬೈಜು ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ರಾಘವೇಂದ್ರ ವಿ ಗಾಂವ್ಕರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗೋಡಿ ಮೇಡಮ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ವಾಸುದೇವ ರಾಠೋಡ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಶಿಕ್ಷಕಿಯಾದಂತಹ ಶ್ರೀಮತಿ ನಾಗರತ್ನ LS ಅವರು ಹಾಗೂ ಅವರ ಮಗಳು ಕುಮಾರಿ ಯಶಸ್ವಿ ಅವರು ಈಗ ಕೊಲ್ಲೂರು ಮೂಕಾಂಬಿಕೆ ಕುರಿತು ಒಂದು ಭಜನೆಯನ್ನ ಹಾಡಲಿದ್ದಾರೆ. ಲಕ್ಷ್ಮೀ ನಯನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ರಾಗಲಿ ಹಾಡಿ ಕಾಡಲಿ ನಿನ್ನಯ ಗಾಳಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಯನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಶರಣಾಗತ ವರದೇ ಕರುಣ ಸದೈ ಶರಣಾಗತ ವರದೇ ಕರುಣ ಸದೈ ಸುರವರ ಪೂಜಿತೆ ಕರವೀರ ಪುರಾನಿಲಯೇ ಸುರವರ ಪೂಜಿತೆ ಕರವೀರ ಪುರಾನಿಲಯೇ ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಯನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಪನ್ನಗ ಪಡಿಬೇಡಿ ಪದ್ಮಾಸಿನಿ ಹರಿರಾಣಿ ಪನ್ನಗ ಪಡಿಬೇಡಿ ಪದ್ಮಾಸಿನಿ ಹರಿರಾಣಿ ಪದ್ಮಗ
ಧರೆಯಲ್ಲಿ ನೆಲೆಸಿರುವೆ ಆದೀನರ ರಕ್ಷಿಸಲು ಧರೆಯಲ್ಲಿ ನೆಲೆಸಿರುವೆ ಆದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿ ಸಂಕಟ ಹರಿಸುವ ವೆಂಕಟರಮಣಿ ಆದಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನಯ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಭಾವದಿ ಯಾವ ರಾಗದಿ ಪಾಡಿ ಹಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನಯ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಮಾಡಿಸಿದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯರಿಗೆ ಒಂದು ಅಭಿನಂದನೆಯ ಚಪ್ಪಾಳೆಯನ್ನು ತಟ್ಟಬೇಕಾಗಿ ಈಗ ಈ ಪುಟಾಣಿ ಅದ್ಭುತ ನೃತ್ಯವನ್ನು ಮಾಡಿದೆ. ನರೇಶ್ ಶೆಟ್ಟಿ ಅವರು ವೇದಿಕೆಗೆ ಬಂದದ್ದು ಒಂದು ಗೌರವ, ಮಕ್ಕಳಿಗೆ ಗೌರವವನ್ನು ನೀಡಬೇಕು ಅಂತ ಅನುಮತಿಸ್ತಾ ಇದ್ದೀನಿ.